ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಈಡಂತ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನು ನಮ್ಮ ಊರಿಗೆ ಬಂದಿದ್ದೀನಿ. ನಮ್ಮದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಮಂಡಿಕಲ್ ಅಂತ ಊರು. ಬಟ್ ನಾನು ಸೆಟಲ್ ಆಗಿರೋದು ಬ್ಯಾಂಗ್ಳೂರಲ್ಲೇ. ಏನು ವಿಶೇಷ ಅಂದರೆ ಇವತ್ತು ಊರಿಗೆ ಬಂದಿರೋದು, ಇವತ್ತು ಚಾಮುಂಡೇಶ್ವರಿ ಜನ್ಮದಿನೋತ್ಸವ. ಅದರಿಂದ ನಮ್ಮ ಗ್ರಾಮ ದೇವತೆ ಬಂದು ಚೌಡೇಶ್ವರಿ ದೇವಿ. ಅಲ್ಲಿ ಜೋರಾಗಿ ಉತ್ಸವ ನಡೆಸೋದಾಗಿ ಫುಲ್ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ಇರುತ್ತೆ, ರಾತ್ರಿ ಉತ್ಸವ ಇರುತ್ತೆ, ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅದಕ್ಕೆ ಇವತ್ತು ಊರಿಗೆ ಬಂದಿದ್ದೀನಿ, ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಪೂಜೆ ಕೊಡ್ಬೇಕು ಇವಾಗ. ಡೆಕೋರೇಷನ್ ಎಲ್ಲ ಫುಲ್ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಮನೆ ಮುಂದೆ ಕೊಡ್ತಾರೆ. ಶುಭವಂಶ ಅಖಿಲಾನಿ ಬ್ರಹ್ಮಾಂಡಾಖ್ಯಂ ದರ್ಶ ಮಹಾಕೃಷ महाशक्तिम देवता जनवा है प्रसन्नाश्रितुरमां दिगा देवता जनवा है नित्य वैश्वानिम सौख्यम मंजन है महाशक्तिम देवता जनवा है प्रसन्नाश्रितुरमां दिगा देवता जनवा है भरतम नंद ऐशा रविंद्र नंद ऐशा शोभा नंद ऐशा तेजस्वी नंद ऐशा शरद नंद ऐशा ಅಂತ ಸುರಮಾಂಧವೈದ್ಯ ವಿಜಯರುರಾಗೈಶ್ವರ್ಯ. ನಮ್ಮ ಊರಿನಲ್ಲಿ ಚೌಡೇಶ್ವರಿಯ ವಿಗ್ರಹವನ್ನ ಯಾವತ್ತೂ ಗರ್ಭಗುಡಿಯ ಮಧ್ಯಭಾಗದಲ್ಲಿ ಇಡೋದಿಲ್ಲ. ಯಾಕಂದ್ರೆ ಊರಿನಲ್ಲಿ ಅಂಟುಮುಂಟು ಆದರೆ ಅವಳದು ಕೋಪದಿಂದ ಊರು ನಾಶವಾಗುತ್ತೆ ಅನ್ನೋ ಕಾರಣದಿಂದ ಈ ರೀತಿ ಕಿಟಕಿನಲ್ಲಿ ನೋಡೋ ರೀತಿ ಸೈಡಿನಲ್ಲಿ ವಿಗ್ರಹವನ್ನ ಸ್ಥಾಪನೆ ಮಾಡಿದ್ದಾರೆ. ಇವಳು ನಮ್ ಚಿಮ್ಕೋಡ್ಲಿ. ಡೆಕೋರೇಷನ್ ಎಲ್ಲ ಕಿತ್ಕೊ ಬರ್ತಾ ಇದ್ಯಾ? ಇವರು ನಮ್ಮ ಚೇರ್ಮನ್ರು, ನಮ್ಮೂರ್ ಚೇರ್ಮನ್ರು, ನಮ್ಮ ಚಿಕ್ಕಮ್ಮ. ಏನ್ ವಯಸ್ಸು ಅದು? ಏನ್ಗೆ? ಇದು ಪೋತರಾಜು ಅಂತ, ಚೌಡೇಶ್ವರಮ್ಮನ ತಮ್ಮ ಅಂತೆ, ಕಾವಲುಗಾರ ಚೌಡೇಶ್ವರಮ್ಮನಿಗೆ. ಯಾವಾಗಲೂ ಚೌಡೇಶ್ವರಮ್ಮ ಗುಡಿ ಮುಂದೆನೇ ಇರುತ್ತೆ ಈ ದೇವರು. ಫೋಟೋಶೂಟ್ ನಡೆಸ್ತವ್ರೆ ನೋಡಿ, ದೇವಸ್ಥಾನಕ್ಕೆ ಬಂದು ಇವರೆಲ್ಲ. ಎಲ್ಲ ಮಹೇಶು ನಾಚಿಕೆ ನೋಡಿ, ನಾಚಿಕೆ. ಯಾರಂಟಿ? ಯಾರವರು? ನೀವು ನೋಡಿ, ಇವ್ರ ಹಸ್ಬೆಂಡ್ ಪೆದ್ರಾಯ್ಡು ಅಂತ ಕಳಿಸವ್ರೆ. ಇವರೇ ಪೆದ್ರಾಯ್ಡು, ಇವ್ರ ಹಸ್ಬೆಂಡ್. ಚಂಡಿ ಪೂಜೆ ಮುಗ್ದು ಹೋಮ ನಡೀತಾ ಇದೆ, ಇವಾಗ ಶುರುವಾಗ್ತಾ ಇದೆ. ಏನಂದರೆ ಇವತ್ತಿನ ದಿವಸ ಊರಿಂದ ಬೆಂಗಳೂರಲ್ಲಿ ಹೋಗಿ ಎಷ್ಟು ಜನ ಸೆಟಲ್ ಆಗಿದ್ದಾರೋ ಅವರೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಚಂಡಿ ಹೋಮಕ್ಕೆ ಅಂತ ಒಂದು 6 ಜೋಡಿ ಕುಂತಿದೆ. 2 ಅವರ್ ಹೋಮ ನಡೆಯುತ್ತೆ. ಫುಲ್ ಇಷ್ಟು ಜನರೆಲ್ಲ ಹೋಮಕ್ಕೆ ಕಾಯ್ತಾ ಇದ್ದಾರೆ. ಜಾಗ ಸಲ್ತಾ ಇಲ್ಲ. ಅವ್ರ 3 ಟಿಕ್ಕಿಗೆ ಹಾಕ್ತೀನಿ, ನಿಮ್ ಬಾಯಿಲ್ಗೆ ಅವ್ರ 3 ಟಿಕ್ಕಿಗೆ ಹಾಕ್ತೀನಿ. ನೀವು ಇಲ್ಲಿ ಬಂದು ಕುತ್ಕೊಳ್ಳಿ, ಬನ್ನಿ. ಬೇರೆ ಯಾರ್ದು ಬರ್ತೀನಿ ಲಕ್ಷ್ಮಣ್ ಕರೆದ ಬರ್ತಿದ್ರು.
ಅದೇ ಕೆಲಸ ಅಂದಾಗ ಹೋಗೋದ್ ಮಾತ್ರ ನಾವು ಅವಾಗ್ಲೇ ಹೋಯ್ತೀವಿ ಅಂತ ನೀವು ಹೇಳಿದ್ ಮತ್ತೆ ಕೇಳಿದ್ರೆ ನೀವು ಓತಿ ಅದು ಸುಮ್ನೆ ಹೊಟ್ಟಾಗೆಲ್ಲ ಫುಲ್ ವಿಷ ಇರ್ಬೇಕು ಅಂತ ಇಷ್ಟ ಹೋಗ್ಬೇಕು ಸಾಯಂಕಾಲ ಹೊಡಿತಾರು ಅಂತ ಆತರ ಬಿಟ್ಟಿದೇನ್ರೆ ಇಲ್ಲ ನಮ್ ಚಿಕ್ಕಪ್ಪ ಎಷ್ಟು ಒಳ್ಳೆಯವ್ರ ಹತ್ರ ಬುದ್ಧಿ ಎಲ್ಲ ಇಲ್ಲ ಗೊತ್ತಾ ಯಾರೇನಾದ್ರು ಅನ್ಕೊಳ್ಳಿ ನನ್ನ ಹತ್ರ ಇರೋ ನಂದು ಅಷ್ಟೇ ಇನ್ನತ್ರ ಬುದ್ಧಿ ನಿಂದೆ ಇದೆ ಬೇರೆ ಹೊರದತ್ತದೆ ಆಗಲ್ಲ ಆಯ್ತಾಯ್ತು ಜಗಳ ನಿಲ್ಸ್ರಿ ಸಾಕು ಹಾ ದೇವಸ್ಥಾನದಿಂದ ಹೋಗ್ತಾ ಇದೀವಿ ಜಗಳ ಮಾಡ್ಬಾರ್ದು ಆರಾಮಾಗಿ ಹೋಗ್ಬೇಕು ಬೆಂಗ್ಳೂರ್ಗೆ ಹೋಗೋದ ಚಿಕ್ಕಪ್ಪ ಹೊಡದೇನಮ್ಮ ನಾನ್ ಬರಲ್ಲ ನಾನು ಇಲ್ಲೇ ಇದ್ಬಿಟ್ಟು ನಾಳೆ ಬರ್ತೀನಿ ಗಾಡಿ ಮತ್ತೆ ನೀವು ಹೋಗ್ತೀರಾ ಈಗ ಮಕ್ಳು ಬರ್ತಾ ಇದಾರೆ ನೋಡೋಣ ಗಾಡಿನಲ್ಲಿ ಬಂದೇ ಬಿಟ್ರು ಇರೋ ನಿಮ್ ಗಣಪನ್ ಕಾರಕ್ಕೆ ಮತ್ತೆ ಇದ್ನಲ್ಲಿ ಯಾಕೆ ಬಂದಿದ್ದ ಜಸ್ಟ್ ಮನೆಗೆ ಬಂದ್ವಿ ಪೂಜೆ ಎಲ್ಲ ಮುಗೀತು ಇವಾಗ ಬಂದಿದ್ದೀವಿ ನೆಕ್ಸ್ಟು ವಿಡಿಯೋಸ್ ಮಾಡಬೇಕು ಸ್ವಲ್ಪ ಮತ್ತೆ ರಾತ್ರಿ ಉತ್ಸವ ಇರುತ್ತೆ ಈಗ ಆರ್ಕೆಸ್ಟ್ರಾ ಬೇರೆ ಇದೆ ನೋಡೋಣ ಏನೋ ಏನ್ ಗೊತ್ತಾ ಇವನು ಇಡೀ ಮಂಡಿ ಕಲ್ಲೇ ಓಡಾಡ್ಕೊ ಬರ್ತಾನೆ ಯಾವ ಸ್ಟ್ಯಾಂಡರ್ಡ್ ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಅಂತೆ ನೋಡಿ ಸ್ವಲ್ಪ ಮುಖ ತೋರ್ಸು ಫೇಮಸ್ ಆಗಿ ಅಂತೆ ಯಾವ ಅಂಗಡಿ ಬಿಡಲ್ಲ ಕಬಾಬು ಎಗ್ ರೈಸು ಸ್ಯಾಟರ್ಡೆ ಇವತ್ತು ಚೌಡೇಶ್ವರಮ್ಮನ ಜನ್ಮದಿನ ಇಟ್ಕೊಂಡು ಕಬಾಬ್ ತಿಂದಿದ್ಯಾ ಸಪ್ತ ಮಾತೃಕೆ ತಾಯಿ ಚೌಡೇಶ್ವರಿ ಅಮ್ಮನವರ ಜನ್ಮ ದಿನೋತ್ಸವದ ಈ ಒಂದು ಸಮಯದಲ್ಲಿ ಈ ಒಂದು ನಮ್ಮ ಮಣಿಪಾಲ ಈ ಉತ್ಸವದ ಪಲ್ಲಕ್ಕಿ ಬಂದ್ಬಿಟ್ಟು ಕೈಯಿಂದ ಬಿದಿರಿಂದ ಹೊಲಿದು ಮಾಡಿರೋದು. ಪ್ರತಿ ವರ್ಷ ಜಾತ್ರೆಗೆ ಆಗಲಿ ಏನೇ ಉತ್ಸವ ಇದ್ರೂ ಇದನ್ನೇ ಉಪಯೋಗಿಸ್ತಾರೆ. ಆ್ಯಕ್ಚುಲಿ ನೆನ್ನೆ ಆರ್ಕೆಸ್ಟ್ರಾ ಇತ್ತು, ಸೊ ಬಂದು ಮಲ್ಕೊಂಡ್ಬಿಟ್ಟೆ. ಉತ್ಸವ ಬೇರೆ ಇತ್ತಲ್ಲ, ಅದನ್ನೆಲ್ಲ ನೋಡ್ಕೊಂಡ್ಬಂದು ಮಲಗಿಬಿಟ್ಟೆ. ಬೆಳಗ್ಗೆ ಎದ್ದು ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದರು. ಸೊ ಬೇಗ ಬೇಗ ರೆಡಿಯಾಗಿ ಬಂದೆ, ಬಟ್ ನಂಗೆ ಹುಷಾರಿಲ್ಲ, ಫುಲ್ ಸುಸ್ತಿದೆ, ಫುಡ್ ಪಾಯ್ಸನ್ ಆಗಿದೆ ಅಂತ ಅಂದ್ಕೊತೀನಿ. ಅದಕ್ಕೇ ಇಲ್ಲಿ ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ. ಇವತ್ತು ಸಂಡೇ ಇರೋದ್ರಿಂದ ತುಂಬ ಜನ ಬಂದಿದ್ದಾರೆ. ಬೆಟ್ಟದ ಮೇಲೆ ಹೋಗೋಕ್ಕೂ ಕೂಡ ಜಾಗನೇ ಇಲ್ಲ, ಅಷ್ಟು ಕಾರ್ ಪಾರ್ಕಿಂಗ್ ಆಗಿದೆ. ಆ್ಯಕ್ಚುಲಿ ಟೆಂಪಲ್ ಬೆಟ್ಟದ ಮೇಲೆ ಇರೋದು. ಆಂಧ್ರಾಗೆ ಬಂದಿದ್ದೀವಿ, ಬಾಯ್ಕೊಂಡು ಗಂಗಮ್ಮ ಅಂತ. ಏನಂದರೆ ಇದ್ರದ್ದು ವ್ಲಾಗ್ ಬರೀ ಇದು ಟೆಂಪಲಿಗೆ ಬರೋದೇ ಒಂದು ವ್ಲಾಗ್ ಮಾಡ್ಬೋದು ಆರಾಮಾಗಿ. ಒನ್ ಡೇ ಫುಲ್ ಇಲ್ಲೇ ಇರ್ತೀವಿ ನಾವು ಹೇಳಬೇಕಂದ್ರೆ. ಇವಾಗ ಆಗೋದಿಲ್ಲ, ಯಾಕಂದರೆ ತುಂಬ ಟ್ರಾಫಿಕ್ ಇದೆ. ನಾನು ಕೂಡ ಮೇಲೂ ಹೋಗಿಲ್ಲ ಟೆಂಪಲ್ಗೆ, ತುಂಬ ಸಲ ಬಂದಿದ್ದೀನಿ. ಸೊ ಪರವಾಗಿಲ್ಲ, ನನಗೆ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಹೋಗಿ ಬನ್ನಿ ಅಂತ ಕಳಿಸಿದ್ದೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇದನ್ ಕ್ವೀನ್ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ, ಬಾಯ್.